ಸರಿನಮ್ಮ, ನಾನು ಕೆಲ್ಸಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಸರಿನಾ? ಎಲ್ಲ ಈಗ ಮನೆಯದೆಲ್ಲನೂ ಈಗ ಸರಿ ಆಯ್ತು ತಾನೇ? ಎಲ್ಲ ಜೋಡಿಸ್ಕೊಂಡ್ರಿ ತಾನೇ? ಮಗ, ನನಗಂತೂ ಭಾಳ ಖುಷಿ ಆತೈತೆ ಮಗ. ಮನೆ ಮಾತ್ರ ಸಂದಕೈತೆ ಅಲ್ವಾ? ಹೆಂಗೋ ಕಷ್ಟಪಟ್ಬಿಟ್ಟು ತಗೊಂಡೇ ಬಿಟ್ಟೆ ನೀನಂತೂ. ಲೋನೋ ಪಾನೋ ಹೆಂಗೋ ತೀರಿಸ್ಕೊಂಡ್ರಾಗಕ್ಕಿಲ್ವಾ? ನಿಧಾನಕ್ಕೆ ತೀರಿಸ್ಕೊಳ್ಳೋಣ ತಕ. ಏನಾಯ್ತದೆ, ಮನೆನೇ ತಗೊಂಡಿದೀವಂತೆ. ಅಂಥದ್ರಾಗಿನ ಲೋನು ಪಾನ್ಗೆಲ್ಲ ಏನು ಎದ್ರಕೊಳಕಾಯ್ತದ? ಹೆಂಗೋ ಎಲ್ಲ ತೀರಿಸ್ಕೊಂಡ್ರಾಯ್ತು. ನನಗೂ ಯಾವಾಗ ಅನ್ಸೋದು ಕಣ ಮಗ, ಅಲ್ಲ ಪಾಪ ಸೊಸೆ ಏನು ಕೇಳಲ್ಲ ಮಾಡಲ್ಲ. ಮದುವೆ ಆದಮೇಲೆ ಪಾಪ ತುಟ್ಟುಕ್ ಪಿಟುಕ್ ಅಂತ ಮಾತಾಡಲ್ಲ ಕಣ. ಟಿ ವಿ ಇಲ್ಲ ಅಂದರೂ ಕೇಳ್ತಿರ್ಲಿಲ್ಲ, ಏನಿಲ್ಲ ಅಂದರೂ ಕೇಳ್ತಿರ್ಲಿಲ್ಲ. ನನಗೆ ಒಂಥರ ಆಗೋದು. ನನಗೆ ಒಂಥರ ಪಿಚ್ ಅನ್ಸೋದು. ಏನಪ್ಪ ಇವಳು ಸುಮ್ಮನೆ ಇದ್ದಾಳಲ್ಲ, ಏನು ಕೇಳೋಕ್ಕಿಲ್ವಲ್ಲ ಅಂತ. ಮನೆನೇ ನೀ ಸರ್ಪ್ರೈಸ್ ಮಾಡ್ಬಿಟ್ಟಲ್ಲ ಮಗ ನೀನು. ಭಾಳ ಚೆನ್ನಾಗೈತೆ ಮನೆ ಅಲ್ವಾ? ನನಗೆ ಮನೆ ಅವತ್ತಿಂದನೂ ನೋಡ್ತಿದ್ದೆ, ಅವ್ರು ಮಾರ್ತಾರೆ ಅನ್ನೋದು ಗೊತ್ತಿರಲಿಲ್ಲ ನನಗೆ. ದುಡ್ಡು ಶಾನೆ ಅಲ್ವಾ ಅಂತ ಸುಮ್ಕಿದ್ದೆ. ಅಂತೂ ಲೋನು ಪಾನೆ ಎಲ್ಲ ಮಾಡಿಸ್ಕೊಂಡತ್ತ ಹೆಂಗೋ ತಗೊಬಿಟ್ಟೆ. ಸರಿ ಬಿಡು, ಇನ್ನೇನಂತಿನ. ನಿಮ್ಮ ಅಪ್ಪನೂ ಕೆಲ್ಸಕ್ಕೆ ಹೋಗ್ತಾ ಇದ್ದೀವಾಗ. ಎಲ್ಲ ಹೆಂಗೋ ಮಾಡ್ಬೇಕಾದ್ರೆ ತೀರ್ಸಿದ್ರಾಯ್ತು. ಹಬ್ಬ ಅಂದರೆ ಒಂದು 2 ವರ್ಷ 3 ವರ್ಷದಾಗ ನಾವೆಲ್ಲ ತೀರಿಸ್ಬಿಡ್ಬೋದು. ಅಮ್ಮ, ಲೋನಿನ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಂತೀಯ ನೀನು? ಲೋನ್ ಬಗ್ಗೆ ನೀನು ಮಾತೇ ಆಡಬಾರ್ದು ನೀನು. ಸುಮ್ಮನಿರು, ನಾನು ನೋಡ್ಕೊಂತೀನಿ. ನನಗೆ ನೀನು ಕೆಲಸ ಇಲ್ಲ ಅಂತ ಅನ್ಕೊಂಡಿನವ ನನಗೆ ನೀನು. ಸುಮ್ಮನೆ ನೀನು ಯೋಚನೆ ಮಾಡ್ಕೊಂಡು ಅದನ್ನೇನೆ ಕೂತ್ಕೊತೀಯ ನೀನು. ಹಂಗಲ್ಲ ಮಗ, ಟೆನ್ಷನ್ ಇರ್ತದಲ್ವ ನನಗೂ. ನೀನು ಯಾವುದಕ್ಕೂ ಯೋಚನೆ ಮಾಡಬೇಡ. ಜಮೀನು ಐತೆ, ಬೇಕಾದ್ರೆ ಏನೋ ಒಂದು ಎಕರೆ ಹೋದ್ರೂ ಪರವಾಗಿಲ್ಲ. ಲೋನು ಪಾನು ಅಂತ ಟೆನ್ಷನ್ ತಗೊಬಿಡ್ತೀನೋ ಅಂತ ಹೇಳ್ಬಿಟ್ಟು ಬೇಜಾರು ಅಷ್ಟೇ. ನೀನು ಲೋನ್ ಮಾಡಿಸ್ಕೊಂಡಿದ್ಯಲ್ಲ, ಹೆಂಗೋ ತೀರಿಸ್ಕೊಳ್ಳೋಣ ಬಿಡು. ಅದಕ್ಕೆ ನಿಮ್ಮ ಅಪ್ಪನೂ ಕೆಲ್ಸಕ್ಕೆ ಹೋಯ್ತೀನಿ ಅಂತದೇನೋ ಲೆಕ್ಕ ಬರೀ ಕೆಲಸ ಈಸಿನಂತಲ್ಲ, ಅದಕ್ಕೆ ಹೋಗಿದ್ದು ಮಗ. ಮನೆ ಮಾತ್ರ ಬೊಂಬಾಟಾಗೈತೆ. ನಾನು ನನ್ನ ಸೊಸೆ ಅಂತೂ ಮನೆಯೆಲ್ಲ ಒಸಿ ಗುಡಿಸಿ ಮಾಡಿ ತೊಳೆದು ಬಳ್ದು ಹೆಂಗೋ ಸಿಂಪಲ್ ಪೂಜೆನೂ ಮುಗ್ದೋಯ್ತದಾಗ ನೆನೆ. ಆದರೂ ನಿಮ್ಮ ಅತ್ತೆಯವರು ಮದುವೆಗನ ಬರ್ತಾರೆ ಅಂತ ಅನ್ಕೊಂಡೆ. ನಾನು ರೊಚ್ಚು ಫೋನ್ ಹಾಕಿ ಎಲ್ಲ ಹೇಳ್ದೆ, ಖುಷಿ ಪಟ್ಲು ಶಾನೇನೆ. ಸರಿ ಬಿಡು, ನೀನು ಪಾಪ ಕೆಲ್ಸಕ್ಕೆ ಹೊಂಟಿದ್ಯಾ? ಇಲ್ಲಿ ನಾನು ತಲೆ ತಿನ್ಕೊಂಡು ಕುಂತ್ಕೊಂಡ್ರೆ ಹೆಂಗೆ ಹೇಳು? ಸರಿನಮ್ಮ. ಹೋಗ್ಬಿಟ್ಟು ಸ್ವಲ್ಪ ಏನೋ ಮಾತಾಡ್ಬೇಕಿತ್ತಲ್ಲ, ಕೆಲಸ ಹತ್ರ ಮಾತಾಡ್ಕೊಂಬಿಟ್ಟು ಬರ್ತೀನಿ ಬೇಗನೆ. ರೀ ರಮ್ಯಾ ಹೇಳು. ರೀ, ಇಲ್ಲಿ ಪಕ್ಕದಲ್ಲಿ ಸ್ಕೂಲ್ ಇದೆಯಲ್ಲ, ಅಲ್ಲಿ ಪಾಠ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಕರೆದ್ರು. ಹೋಗ್ಲೇನ್ರಿ? ಹೋಗ್ಬಿಟ್ಟು ನಾನು ಬೇಜಾರಾಗ್ತೈತಲ್ವ ಮನೆಗೆ, ಹೋಗ್ಬಿಟ್ಟು ಪಾಠ ಮಾಡ್ಬಿಟ್ಟು ಬರಲಾ? ಅಮ್ಮ ತಾಯಿ, ನೀನು ಎಲ್ಗೂ ಹೋಗೋ ಅವಶ್ಯಕತೆ ಇಲ್ಲ. ಆರಾಮಾಗಿ ನೆಮ್ಮದಿಯಾಗಿ ಮನೆಗಿರು. ಸುಮ್ಮನೆ ಯಾಕೆ ರಿಸ್ಕ್ ತಗಂತೀಯ? ಜಾಬ್ ಅದು ಇದು ಅಂತ ಹೇಳಿ. ಮನೆ ಮೇಲೆ ಲೋನ್ ಐತೆ. ಈಗ ಮನೆ ಲೋನ್ ನನ್ನ ಗಂಡ ಒಬ್ಬನೇ ಹೆಂಗೆ ತೀರಿಸ್ತಾನೆ ಅಂತನಾ? ನಾನು ಹೆಂಗೋ ತೀರಿಸ್ತೀನಿ ಕಣಮ್ಮ. ಸರಿನಾ? ನೋಡು, ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ. ನಮ್ಮ ಅಮ್ಮಂಗೂ ನಿನಗೂ ಬೆಳಗಿಂದ ಸಂಜೆ ತನಕ ಇನ್ನೇನು ಕೆಲಸ ಇಲ್ಲ, ಬರೀ ಲೋನು 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 ಲೋನು. ಗೃಹ ಪ್ರವೇಶನ ಜೋರಾಗಿ ಮಾಡಿಬಿಟ್ಟು ಎಲ್ಲರೂ ಕರೆಯೋಣ ಅಂದರೆ ಅದಕ್ಕೂ ಬೇಡ ಅಂದೆ. ಮದುವೆ ವಿಚಾರ ಅಂತೂ ಒಬ್ರಿಗೂ ಹೇಳಲೇ ಇಲ್ಲ. ಸೈಲೆಂಟಾಗೆ ಸೀಕ್ರೆಟಾಗಿ ಮದುವೆ ಮಾಡ್ಕೊಂಡಂಗೆ ಆಯಿತು, ಒಬ್ರಿಗೂ ಗೊತ್ತಾಗ್ದಿದ್ದಂಗೆ. ಇನ್ನೇನು ಮಾಡಬೇಕು ಅಂತ ಅನ್ಕೊಂಡಿದ್ಯಾ? ಕಂಜೂಸ್ ಮಾಡಿಬಿಟ್ಟು ನೀನು ಕೆಲ್ಸಕ್ಕೆ ಹೋಗಿ ಇನ್ನೂ ಕಂಜೂಸ್ ಮಾಡಿ. ಅಬ್ಬಾ ದೇವ್ರೆ, ಯಾವ ಕಂಜೂಸೂ ಬೇಡ. ನೀನು ಪಾಡಿ ನೀನು ಆರಾಮಾಗಿ ಮನೆಗೆ ಅಮ್ಮಂಗೆ ಸಹಾಯ ಮಾಡ್ಕೊಂಡಿರು. ಸರಿನಾ? ನಾನು ಇನ್ನು ಕೆಲ್ಸಕ್ಕೆ ಹೊರಡ್ತೀನಿ. ನನಗೂ ಈಗ ಟೈಮ್ ಆಯಿತು. ಸಂಜೆ ಮಾತಾಡೋಣ. ಸರಿ ರೀ, ಆಯಿತು. ಏನ್ರಪ್ಪ ಎಲ್ಲರೂ ಮದುವೆ ವಿಡಿಯೋ ಮಾಡಲ್ವಾ ಮದುವೆದು ಏನಾಯ್ತು ಅಂತ ಕೇಳ್ತಾ ಇದ್ರಿ. ನಂದು ಇವ್ರದ್ದು ಮದುವೆ ಆಗೈತೆ. ಆ ಮದುವೆದೆಲ್ಲ ಒಂದು ಅದು ಇದು ಸುಮ್ಮನೆ ವಿಡಿಯೋ ಎಳ್ಕೊಂಡು ಕೂತ್ಕೊಳ್ಳೋದು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನಾನೇನೇ ಸ್ಕಿಪ್ ಮಾಡಿದೆ ವಿಡಿಯೋನ. ಮದುವೆ ಆಗಿದೆ ನಮ್ಮಿಬ್ರದ್ದು. ಸ್ಟೋರಿನ ಮುಂದುವರ್ಸ್ಕೊಂಡು ಹೋಗೋಣ. ನೀವೆಲ್ಲರೂ ಹೇಳ್ತಿದ್ರಿ ಬರೀ ಬಂಗಾರ ಮುಂದೆ ಆಗ್ತಾ ಇದ್ದೀರಾ ಈ ಚಾನಲ್ಗೆ, ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಇದನ್ನ ಹಾಕಿದಾಗ ಸ್ವಲ್ಪ ಜನ ನೋಡಲ್ಲ, ಕಡಿಮೆ ನೋಡ್ತಿದ್ರಲ್ವಾ, ಅದಕ್ಕೆ ನಾನೇ ಸ್ಕಿಪ್ ಮಾಡಿಬಿಟ್ಟಿದ್ದೆ. ಇನ್ನು ಅದೊಂದು ಇದೊಂದು ಹಾಕ್ಕೊಂಡು ಹೋಗಿ ಅಭ್ಯಾಸ ಮಾಡಿದ್ರೆ ನೀವು ಚೆನ್ನಾಗಿ ಇಂಟ್ರೆಸ್ಟಿಂಗ್ ಬಂದರೆ ನೀವು ನೋಡ್ತೀರಾ ಅಂತ ಆಗ್ತಾ ಇದ್ದೀನಿ. ಸರಿನಾ? ಮದುವೆ ವಿಡಿಯೋ ಅದೆಲ್ಲ ಈಗ ಹಾಕಿದ್ರೆ ಚೆನ್ನಾಗಿರಲ್ಲ. ಆಗಲೇ ಒಂದು 15-20 ದಿನದಿಂದನೇ ಮದುವೆ ಅಂತ ಹೇಳಿದ್ದೆ. ಈಗ ಮತ್ತೆ 15-20 ದಿನ ಆದಮೇಲೆ ಈಗ ಮದುವೆ ವಿಡಿಯೋ ನಾನೇನಾದರೂ ತೋರಿಸಿದ್ರೆ ನೀವು ಮತ್ತೆ ಬೇಜಾರು ಮಾಡ್ಕೊತೀರಾ, ಯಾವತ್ತು ಹೇಳಿ ಯಾವತ್ತು ಮದುವೆ ಮಾಡ್ತಿದ್ದೀರಾ ಅಂತ. ಅದಕ್ಕೆ ನಮ್ಮಿಬ್ರದ್ದು ಮದುವೆ ಆಗಿದೆ ಅಂತಲೇ ಅಂದ್ಕೊಂಬಿಡಿ. 2 ಮಂತ್ಸ್ ಆಯಿತು ಮದುವೆ ಆಗಿ. ನೋಡಿ, ನಮ್ಮ ಹಸ್ಬೆಂಡು ಹೊಸ ಮನೆ ತಗೊಟ್ಟವ್ರೆ ನನಗೆ ಅಂತ ಹೇಳ್ಬಿಟ್ಟು. ಫುಲ್ ಕ್ಯಾಶ್ ಕೊಟ್ಟಿಲ್ಲ, ಲೋನ್ ಹಾಕ್ಸ್ಕೊಂಡು ತೊಗೊಂಡಿರೋದು. ಸರಿ, ನಾನಿನ್ನು ಬರ್ತೀನಿ. ಸೊಸೆ ನಡಿಯಮ್ಮ, ನಡಿ ಹೋಗೋಣ ಒಳಗಡಿಕೆ. ಇಲ್ಲಿ ಬೇರೆ ಆಗಲೇ ಮಳೆ ಬಂದ್ಬಿಟ್ಟು ಎಲ್ಲ ತ್ಯಾವ ನೋಡು. ಬನ್ನಿ ಅತ್ತೆ, ಹೋಗೋಣ. ಮತ್ತೆ ಕಾಫಿ ಏನಾದರೂ ಮಾಡ್ಕೊಂಡು ಬರಲಾ? ಸೊಸೆ ಮಾಡ್ಕೊಂಬಿಟ್ಟು ಬಾ. ನಾನು ನಿಮ್ಮ ಅಮ್ಮನ ಹತ್ರ ಮಾತಾಡ್ತಾ ಇರ್ತೀನಿ ಫೋನಾಗೆ. ನಿಮ್ಮ ಅಮ್ಮಂಗೆ ಎಲ್ಲ ವಿಷಯನೂ ಮುಟ್ಟಿಸ್ಬೇಕಮ್ಮ ನಿಂದಂತೂ. ಅಯ್ಯೋ, ನನ್ನ ಹತ್ರ ಮಾತಾಡಿದ್ರೇ ಅವಳಿಗೆ ಸಮಾಧಾನ, ಎಷ್ಟು ಹೇಳಿದ್ರು ಕೇಳಲ್ಲ. ನಿಮ್ಮ ಅಮ್ಮನ ಹತ್ರ ಮಾತಾಡ್ತಿರ್ತೀನಿ. ಕಾಫಿ ಇಕ್ಕೊಂಬಿಟ್ಟು ಬಾ ಒಂದು ಲೋಟ. ಸರಿ ಅತ್ತೆ. ಹಲೋ, ರಚ್ಚು ಹೇಳು. ಹೋಗೆ, ನೀನು ಫೋನ್ ಮಾಡಿ ನನಗೇನೆ ಬೇಜಾರಾಗ್ತೈತೆ. 16 ಸಲ ಮಾಡಿದ್ರೆ ಯಾವಾಗೋ ಒಂದ್ಸಲ ಎತ್ತುತ್ತೀಯ. ಅಲ್ಲ, ಮನೆದೆಲ್ಲ ಫೋಟೋ ಕಳಿಸು ಅಂತಂದ್ರೆ ನೀನು ಫೋಟೋನೇ ಕಳಿಸಿಲ್ವಲ್ಲ ಮನೆ ಹೆಂಗೈತೆ ಅಂತ. ಮನೆ ಫೋಟೋನ ಕಳ್ಸೋಣ ಅನ್ಕೋತೀನಿ, ಮರ್ತೇ ಹೋಗ್ಬಿಡ್ತೀನಿ. ಕಳಿಸ್ತೀನಿ. ಇಲ್ಲಿ ಸಿಕ್ಕಾಪಟ್ಟೆ ಧೂಳಿತ್ತು, ಎಲ್ಲ ಕ್ಲೀನ್ ಮಾಡಿ ಮಡಗಿದ್ದೀನಿ. ಕಳಿಸ್ತೀನಿ. ಎಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದೇ ಸಲ ಕಳ್ಸೋಣ ಅನ್ಕೊಂಡಿದ್ದೆ. ನೀನಂತೂ ಏನಕ್ಕೂ ಬರಲ್ವಲ್ಲ, ಕರೆದ್ರೂ ಕಾರ್ಯಕ್ಕೆ ಬೇಜಾರಾಗ್ತೈತೆ. ನನಗೂ ಅದೇ ದುಃಖ. ಏನು ಮಾಡೋಣ, ನಮ್ಮ ಯಜಮಾನಪ್ಪ ಮನೆಗೆಲ್ಲ ಒಪ್ಕೋಬೇಕಲ್ಲ. ಯಾವಾಗೂ ಸಾಯ್ತಾನೆ ಸುಮ್ಮನೆ. ಯಾಕನ ಇದೀನಿ ಅನ್ನಿಸ್ಬಿಡ್ತದೋ ಅನ್ನೋದಕ್ಕಿಂತ ನನ್ನ ಮಗನೂ ಅವ್ರ ಅಪ್ಪನಂಗೆ ಆಗ್ಬಿಟ್ಟವನ. ಇಲ್ಲಿ ಇರೋಕ್ಕೆ ನೀನು ಬೇಜಾರೇ, ಏನು ಮಾಡೋಣ, ಅಲ್ಲಿಗೆ ಬಂದ್ಬಿಡೋಣ ಮಗಳ ಜೊತೆಗೆ ಅಂತ ಅನ್ನಿಸ್ಬಿಡ್ತದೆ. ನೀನು ಯಾರಾದ್ರೂ ಕುತ್ತಿಗೆ ಹಿಡಿದ್ಬಿಟ್ಟು ಈಚೆ ಕಡೆಗೆ ಹಾಕ್ತಾರ? ನೀನು ಸುಮ್ಮನೆ ಬರೋದು ಕಲ್ತ್ಕ ನೀನು. ಬಂದ್ಬಿಟ್ಟು ಆರಾಮಾಗಿರು, ಯಾರು ಬೇಡ ಅಂತ ಹೇಳ್ತಾರೆ. ಹೆಂಗೋ ನೆಮ್ಮದಿಗಿರ್ಬೋದು.
ನನ್ನ ಮಗಳಂತ ಇದ್ಲು ಲೋನ್ ಹಾಕಿಸ್ಕೊಬಿಟ್ಟು ತಗೊಂಡಿರೋದಂತೆ ಮನೆ ಅಂತ ಹೇಳ್ಬಿಟ್ಟು. ಅಲ್ಲ, ಒಂದು ಮಾತು ನನಗೆ ಹೇಳಿದ್ರೆ ನಾನು ಕಾಸು ಕೊಡ್ತಿರ್ಲಿಲ್ವಾ? ಹಾಂ, ಓ ನೀವೆಲ್ಲ ಲೋನ್ಗಿನ ಹಾಕಿಸ್ಕೊಂಡು ತಿರ್ಗಾದನ್ನ ಒರೆಸ್ಕೊಂಡು ಕುಂತ್ಕೋಬೇಕಿತ್ತಾ? ನೀನು ಎಂಥ ಕೆಲಸ ಮಾಡಿದ್ಯಾ ಹೋಗ್ ಮಹಾ. ಯಾಕೆ ನಿನ್ನ ದುಡ್ಡಾಗೆ ನೀನು ಮನೆ ತಗೋಬೇಕಾ? ನಮ್ಮ ಕೈ ತಗೊಳಕ್ಕಾಗಿಲ್ವಾ ಮನೆಯ? ಸುಮ್ಕಿರು, ಒಳ್ಳೆ ಸಂದ ಕೇಳ್ತೀಯಲ್ಲ ನೀನು ಮನೆಯ. ನೀ ಸುಮ್ಕಿರಮ್ಮ, ಏನು ಬೇಡ. ನನ್ನ ಮಗ ಅಂತವೆಲ್ಲ ಒಪ್ಪಕ್ಕಿಲ್ಲ ಅಂತ ನೀನು ಗೊತ್ತಿಲ್ವೇನು? ನನ್ನ ಮಗಂಗಂತೂ ಎಂಥದ್ದು ಇದಾಗಕ್ಕಿಲ್ಲ, ಇಷ್ಟ ಆಗಕ್ಕಿಲ್ಲ ಅವ್ನಿಗೆ. ಅವ್ನ ದುಡ್ಡಾಗೆ ತಗೋಬೇಕು. ಶಾನೆ ಏನು ಲೋನ್ ಹಾಕ್ಸ್ಕೊಂಡಿಲ್ಲ ಹೇಳು. ಆದಷ್ಟು ಬೇಗ ನೀವು ಮುಗಿಸ್ಬಿಡ್ತೀವಿ ಎಲ್ಲನೂ, ಏನು ತೊಂದರೆ ಇಲ್ಲ. ಹ್ಞೂ, ಇಲ್ಲ ಸರಿ ಕಣೆ, ನಾನು ಬರಬೇಕು, ನನ್ನ ಮಗಳು ನೋಡಬೇಕು ಅಂತ ಆಸೆ. ಮದ್ವೆಗೆ ಬರಲಿಲ್ಲ, ನೀವು ಹೊಸ ಮನೆ ತಗೊಂಡಾಗ ಬರಲಿಲ್ಲ, ಒಂಥರ ಪಿಚ್ ಅನ್ನಿಸ್ತದೆ ನನಗೂ. ಆಯ್ತು ಹೇಳಿ ಬರ್ತೀನಿ. ನಾನು ನೋಡಬೇಕು ಹೆಂಗಿದ್ದೀರಾ ಅತ್ತೆ ಸೊಸೆ ಎಲ್ಲ ಮನೆಗೆ ಏನು ಮಾಡ್ತೀರಾ ಅಂತ ಹೇಳಿ. ನನ್ನ ಮಗಳಿಗೂ ಮಾಡಿ ಮಾತಾಡಿಸ್ದೆ ಆಗ್ಲೇನೆ. ಅವಳಂತೂ ಏನೂ ಹೇಳ್ಕೊಳ್ಳಲ್ಲ. ಅದಕ್ಕೆ ನೀನು ಫೋನ್ ಹಾಕೋದು. ಏನಾರ ಹೇಳ್ತೀಯಾ, ಏನಾದರೂ ಮಾತಾಡ್ಬೋದು ಅಂತ ತಲೆ ಹೋಗೋದೇನು ಇಲ್ಲ ಇಲ್ಲಿ ಹೇಳ್ಕೊಳಕ್ಕೆ. ಸುಮ್ಮನಿರು, ಅವಳು ತಾನೇ ಏನು ಹೇಳ್ಕೊಂತಾಳೆ. ಆದಷ್ಟು ಪ್ರಯತ್ನ ಪಡ್ತೀನಿ ಬರೋಕೆ. ನಾನು ಗಂಡಂಗೆ ಗೊತ್ತಾಗದಿದ್ದಂಗೆ ಬರ್ತೀನಿ, ಸರಿನಾ? ಮದ್ವೆಗಂತೂ ಬರಲಿಲ್ಲ, ಇವಾಗನ ಬಂದು ಇದು ಮಾಡ್ತಿದ್ರು. ಇವರು ಮೀಟಿಂಗಿಗೆ ಅಂತ ಹೇಳ್ಬಿಟ್ಟು 2 ದಿನನೋ 3 ದಿನನೋ ಅದು ಎಲ್ಗೋ ಹೋಯ್ತೀನಿ, ಹೈದ್ರಾಬಾದ್ ಹೋಯ್ತೀನಿ ಅಂತ ಹೇಳ್ತಿದ್ರು. ಹೋದಾಗ ನಾನು ಅತ್ತಾಗೆ ಹಂಗೆ ಬಂದ್ಬಿಡ್ತೀನಿ ತಗ, ಮಾತಾಡ್ಸ್ಕೊಂಡು 1 ದಿನ 2 ದಿನ ಇದ್ಬಿಟ್ಟು ಬರ್ತೀನಿ ನಾನು. ಸರಿ ಆಯಿತು. ಮಾಡ್ತೀನಿ ಬಿಡು. ನನ್ನ ಸೊಸೆ ಬಿಸಿ ಬಿಸಿ ಕಾಪಿ ತಗೊಬಿಟ್ಟು ಬತ್ತಾವಳೆ, ಕುಡ್ಕೊಂತೀನಿ. ಹಾಂ ನೋಡ್ದಾ, ನೀನೇ ಅದೃಷ್ಟವಂತೆ. ನಿನ್ನ ಸೊಸೆನು ಬತ್ತಾಳಲ್ಲಮ್ಮ, ಕೋಟ್ಯಾಧೀಶ್ವರ ಸೊಸೆ, ಮಾಡ್ಕೊಡ್ತಾಳೆ ಬಿಡು. ಅವಳು ಮಾಡ್ಕೊಡ್ತಾಳೆ, ನಾನು ಚೆನ್ನಾಗಿ ಕುಡಿತೀನಿ. ಅದು ನೀನು ನೋಡಿವಂತೆ, ಸುಮ್ಮನಿರು. ಸರಿ, ಈಗ ಫೋನ, ನಮ್ಮಯ್ಯಪ್ಪ ಬರ್ತಾ ಇದ್ದಂಗೆ ಅವನಿ. ಸರಿ ತಗೊಳ್ಳಿ ಅತ್ತೆ ಕಾಫಿ. ಸೊಸೆ, ಇಲ್ಲಿ ಗಂಟೆ ನೀನು ಏನೂ ಕೇಳಿಲ್ಲ. ನಿಂಗೆ ಏನಾರ ಬೇಕಾದ್ರೆ ಕೇಳವ, ಮನೆಗೆ ಏನಾರ ಬೇಕಾ ನಿಂಗೆ? ಈಗೇನು ಮನೆಗೆ ನಿನಗೆ ಅಂತ ರೂಮ್ಗೋ ಏನಕ್ಕಾರ ಬೇಕಾದ್ರೆ ಶಾಪಿಂಗ್ ಹೋಗ್ಬಿಟ್ಟು ಎತ್ಕೊಬಿಟ್ಟು ಬಂದ್ರಾಯ್ತು. ಒಳ್ಳೆ ಮೂಗಿ ಇದ್ದಂಗೆ ಇತ್ತೀಯ ಕಣವ, ನೀನು ಏನು ಕೇಳಕ್ಕಿಲ್ಲ. ಅಯ್ಯೋ ಅತ್ತೆ, ಏನಾದರೂ ಬೇಕಾದ್ರೆ ನಾನೇ ಕೇಳ್ತಾ ಇದ್ದೆ ಅತ್ತೆ, ನನಗೇನು ಬೇಡ. ಏನಾರ ಬೇಕಿದ್ರೆ ಕೇಳ್ತಿರಲ್ವ ನೀವೇ ಹೇಳಿ. ನೀವು ಸುಮ್ಮನೆ ಕೇಳಿದ್ದು ನಮ್ಮ ಅಮ್ಮನ ಥರ ಕೇಳಬೇಡಿ ನೀವು. ನಮ್ಮ ಅಮ್ಮನೂ ಫೋನ್ ಮಾಡಿ ಅದೇ ಕೇಳ್ತಾವ್ರೆ, ಏನಾದರೂ ಬೇಕಿತ್ತಾ ಅಂತ. ಬೇಡ ಅತ್ತೆ, ಬೇಕಾದ್ರೆ ನಾನೇ ಕೇಳ್ತೀನಿ. ಅಲ್ಲ ಸೊಸೆ, ಕೆಲ್ಸಕ್ಕೆ ಹೋಗ್ತೀನಿ, ಅದು ಇದು ಅಂದಲ್ಲ, ಕೆಲಸಕ್ಕೆ ಏನಾರ ನಿನಗೆ ತಗೊಳಕ್ಕೆ ಅಂತ ಹೇಳ್ಬಿಟ್ಟು ಏನಾದ್ರೂ ಇದು ಕೇಳ್ತಿದ್ಯೇನೋ ಅಂತ. ಅತ್ತೆ, ನನಗೆ ತಗೊಳಕ್ಕಲ್ಲ, ನನ್ನ ಗಂಡಂಗೆ ಕಷ್ಟ ಆಗಬಾರ್ದು ಅಂತ ಅಷ್ಟೇನೆ. ಲೋನು ಗೀನು ಅಂತ ಹೇಳ್ಬಿಟ್ಟು ಎಲ್ಲನೂ ಕಷ್ಟ ಆಗಬಾರ್ದಲ್ವ ಅವ್ರಿಗೆ. ಒಬ್ಬೊಬ್ಬೊಬ್ಬ ಗಂಡನ ಮೇಲೆ ಪ್ರೀತಿ. ಇರಬೇಕು. ಗಂಡ ಅಂದಮೇಲೆ ಪ್ರೀತಿ ಮಾಡಲೇಬೇಕಲ್ಲ, ಅಷ್ಟಾದ್ರೂ. ಏನಾರ ಮಾಡಬೇಕು ಅಂದರೆ ನೀನು ಮೊದಲಿಂದನೂ ಆರಾಮಾಗಿದೆಯಾ ಕಣವ. ಇಲ್ಲೆಲ್ಲ ಹಳ್ಳಿನಾಗೆಲ್ಲ ಮಾಡೋ ಕೆಲಸ ಮಾಡೋಕ್ಕಾಗ್ತೈತಾ? ಇಲ್ಲ ಅತ್ತೆ, ಏನಾದರೂ ಶುರು ಮಾಡಬೇಕು ಅತ್ತೆ. ನಾನಂತೂ ನನಗೆ ತುಂಬ ಆಸೆ ಐತೆ ಅತ್ತೆ, ಏನಾದರೂ ಶುರು ಮಾಡ್ಬೇಕು ನಾನು, ಸ್ವಂತ ಬಿಸ್ನೆಸ್ ಥರ ಅಂತ. ಯಾಕಂದರೆ ನಮ್ಮ ಮನೆಗೆಲ್ಲ ಬಿಸ್ನೆಸ್ ಅದು ಇದು ನೋಡಿದ್ನಲ್ಲ ಅತ್ತೆ, ಅದಕ್ಕೆ ನನ್ನ ಮೈಂಡಾಗ ಅದೇ ಬರ್ತೈತೆ ಅತ್ತೆ ನನಗೆ. ಏನಾದರೂ ಬಿಸ್ನೆಸ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ. ಈ ಹಳ್ಳಿನಾಗ ಏನಮ್ಮ ಬಿಸ್ನೆಸ್ ಮಾಡೋಕ್ಕಾಗ್ತೈತೆ ನೋಡು. ನೀನು ಸಾಲ ಪಾಲದ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಹೆಂಗೋ ನಾವೆಲ್ಲ ತೀರಿಸ್ಕೊಂತೀವಿ, ನೀನು ಅದ್ರ ಬಗ್ಗೆ ಯೋಚನೆನೂ ಮಾಡಬೇಡ. ಇನ್ನು ನೆಮ್ಮದಿಯಾಗಿರೋ. ಇಲ್ಲ ಅತ್ತೆ, ಸಾಲ ಫಲ ಅಂತಲ್ಲ, ಸುಮ್ಮನೆ ಕೂತ್ಕೊಳ್ಳೋಕೆ ನನಗೂ ಬೇಜಾರಾಗ್ತೈತಲ್ವ. ಏನಾದರೂ ಒಂದು ಮಾಡಿದ್ರೆ ಚೆನ್ನಾಗಿರ್ಬೋದಲ್ವ ಅಂತ ಆಸೆ ಅಷ್ಟೇ ನನಗೂ. ನೋಡೋಣ ಅತ್ತೆ, ಏನಾದರೂ ಪ್ಲಾನ್ ಮಾಡ್ತೀನಿ ನಾನು, ಹಳ್ಳಿನಲ್ಲಿ ಇದ್ಕೊಂಡು ಏನು ಮಾಡ್ಬೋದು ಅಂತ. ನೀವು ನನಗೆ ಐಡಿಯಾ ಕೊಡಿ ಅತ್ತೆ, ಏನು ಮಾಡ್ಬೋದು ಅಂತ. ಸಿಂಪಲಾಗಿ ಶುರು ಮಾಡ್ಕೋಬೇಕು. ಸರಿ ಸೊಸೆ, ನಿನಗೆ ಅಷ್ಟೊಂದು ಇಷ್ಟ ಅಂತಂದಮೇಲೆ ನಾನು ಬೇಡ ಅಂತ ಅನ್ನೋಕ್ಕಾಯ್ತದ? ಆಯಿತು ಬಿಡು, ನಿನ್ನ ಇಷ್ಟನೇ ನನ್ನ ಇಷ್ಟ. ಏನೋ ಒಂದು ಮಾಡಿದ್ರೆ ಆಯಿತು. ಥ್ಯಾಂಕ್ಸ್ ಅತ್ತೆ, ಥ್ಯಾಂಕ್ ಯು ಸೋ ಮಚ್ ಅತ್ತೆ. ನಮ್ಮ ಅಮ್ಮವ್ರ ಮನೆಯಿಂದನೂ ಏನೂ ತಗೊಂಡು ಬರಲಿಲ್ಲ, ನಾವೇ ಕಷ್ಟಪಟ್ಟು ದುಡಿದು ಏನಾದರೂ ಸಂಪಾದನೆ ಮಾಡಿದ್ರೆ ಅವಾಗಾದರೂ ನಮ್ಮ ಅಪ್ಪಂಗೆ ನನ್ನ ಮೇಲೆ ಪ್ರೀತಿ ಬಂದೇ ಬರುತ್ತಲ್ವ ಅತ್ತೆ. ನೋಡಿ, ನನ್ನ ಮಗಳಿಗೆ ನಾನು ಏನೂ ಕೊಡಲಿಲ್ಲ, ಆದರೆ ನನ್ನ ಮಗಳು ಇಷ್ಟೊಂದು ಸಂಪಾದನೆ ಮಾಡಿ ಇಷ್ಟೆಲ್ಲ ಮಾಡಿದ್ಲಲ್ವ ಅಂತೇಳ್ಬಿಟ್ಟು ನಮ್ಮ ಅಪ್ಪಂಗೂ ಏನಾದರೂ ಖುಷಿಯಾಗಿ ಅವ್ರೇನಾದರೂ ಬಂದು ನನ್ನ ಹೊಗಳ್ತಾರೇನೋ ಅನ್ನೋ ಒಂದು ಚಿಕ್ಕ ಆಸೆ ಅಷ್ಟೇನೆ. ನೋಡೋಣ ಇರಿ, ಎಲ್ಲ ಕುತ್ಕೊಂಡು ಪ್ಲಾನ್ ಮಾಡಿ ಹಾಗೆ ನಮ್ಮ ಹಸ್ಬೆಂಡ್ ಹತ್ರನೂ ಮಾತಾಡಿ ಏನಾದರೂ ಒಂದು ಮಾಡಬೇಕು. ನೋಡಿ ಸೊಸೆ, ನೀನೇನು ಮಾಡ್ತೀನಿ ಅಂತ ಹೇಳಿದ್ರು ನಾನೇನು ಸಹಾಯಕ್ಕೆ ಇದ್ದೇ ಇರ್ತೀನಿ. ನೀನು ಏನಾರ ಮಾಡವ, ನೀನು ಏನಾರ ಮಾಡು, ನಾನು ಯಾವಾಗೂ ನಿನ್ನ ಸಹಾಯಕ್ಕೆ ಇದ್ದೇ ಇರ್ತೀನಿ. ನೀನು ಏನು ಮಾಡಿದ್ರು ನನಗೇನೂ ಬೇಜಾರಿಲ್ಲ ನನಗೆ. ಏನು ಮಾಡ್ಬೇಕು ಹೇಳಿ, ನನ್ನ ಕೈಲಾಗೋದು. ಇಷ್ಟು ಸಪೋರ್ಟ್ ಮಾಡಿಬಿಟ್ರೆ ಸಾಕೋತ್ತೆ, ನಾನು ಏನು ಬೇಕಾದ್ರೂ ಮಾಡ್ತೀನಿ. ಸರಿಯತ್ತೆ, ಇರಿ, ಮೊಬೈಲಲ್ಲಿ ಗೂಗಲಾಗೆಲ್ಲ ಸರ್ಚ್ ಮಾಡ್ತೀನಿ ಮನೇಲಿ ಏನೇನು ಬಿಸ್ನೆಸ್ ಮಾಡ್ಬೋದು ಅಂತ ಹೇಳಿ. ಸರಿ ಕಣವ, ಮಾಡು. ನಾನು ಯೋಚನೆ ಮಾಡ್ತೀನಿ ಏನಾದರೂ ಮನೆ ಕುತ್ಕೊಂಡು ಮಾಡೋ ಕೆಲಸಗಳು ಇರ್ತಾವ ಅಂತ, ಇಬ್ಬರು ಸೇರ್ಕೊಂಡೆ ಮಾಡೋಣ. ಸರಿಯತ್ತೆ, ಆಯಿತು.